Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಫಸ್ಟ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ PUC ಆನ್ಯುವಲ್ ಎಕ್ಸಾಮಿನೇಷನ್ ಫೆಬ್ರವರಿ ಮಂತ್ ಅಲ್ಲಿ ಕಂಡಕ್ಟ್ ಆಗುತ್ತೆ. ಆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಹೇಗೆ 65 ಪ್ಲಸ್ ಅನ್ನು ಸ್ಕೋರ್ ಮಾಡಬಹುದು ಔಟ್ ಆಫ್ 70 ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನು ಇದೇ ರೀತಿ ಫಿಸಿಕ್ಸ್ ಸಬ್ಜೆಕ್ಟ್ಗೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ನಾನು ಇದೇ ರೀತಿ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ. ಎಲ್ಲ ವೀಡಿಯೋಸ್ ಕೂಡ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ದಟ್ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಓಕೆ, ಇವತ್ತು ನೋಡೋಣ ಹಾಗಾದರೆ ಫಸ್ಟ್ PUC ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಏನೇನಿದೆ, ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ ಅಂತ. ನಾನು ಈ ವಿಡಿಯೋದಲ್ಲಿ ಫಸ್ಟ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಮಾಡೋದ್ರ ಜೊತೆಗೆ ನೀವು ಈಸಿಯಾಗಿ ಹೇಗೆ 65 ಪ್ಲಸ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೂಡ ಕೊಡ್ತೀನಿ. ಫಸ್ಟ್ ನಿಮ್ಮ ಕರ್ನಾಟಕ PU ಬೋರ್ಡ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ನೋಡೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇದೇ ಬ್ಲೂ ಪ್ರಿಂಟ್ ಕರ್ನಾಟಕ PU ಬೋರ್ಡ್ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಟೋಟಲ್ 9 ಚಾಪ್ಟರ್ಸ್ ಇದೆ. ಈಗ ಈ 9 ಚಾಪ್ಟರ್ಸಲ್ಲಿ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ ಅಂತ ನೋಡೋಣ. ಹೈಯೆಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್, ಫಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ಈಕ್ವಿಲಿಬ್ರಿಯಮ್. ಇದಕ್ಕೆ 17 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್, ಈ ಚಾಪ್ಟರ್ಗೂ ಕೂಡ 17 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲಾರ್ ಸ್ಟ್ರಕ್ಚರ್, 16 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಹೈಡ್ರೋಕಾರ್ಬನ್ಸ್, 15 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಥರ್ಮೋಡೈನಮಿಕ್ಸ್, 14 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಸ್ಟ್ರಕ್ಚರ್ ಆಫ್ ಆಟಮ್, 13 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, 11 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಂತಂದರೆ ಲೀಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ಸ್ ಯಾವುದು ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, 6 ಮಾರ್ಕ್ಸ್. ರೆಡಾಕ್ಸ್ ರಿಯಾಕ್ಷನ್ಗೆ 6 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ಓಕೆ, ನಿಮ್ಗೀಗ ಗೊತ್ತಾಗಿದೆ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ ಅಂತ. ನೀವು ಈ ಬ್ಲೂ ಪ್ರಿಂಟನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ರಿಮೆಂಬರ್ ಅಂತ ಇದೆ, ಅಂಡರ್ಸ್ಟ್ಯಾಂಡ್ ಇದೆ, ಅಪ್ಲೈ ಇದೆ, ಹಾಟ್ಸ್ ಇದೆ. ಇದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಯೂಶಲಿ ಈಸಿಯಾಗೇ ಇರುತ್ತೆ. ಏನು ಎಕ್ಸ್ಪೆಕ್ಟೆಡ್ ಅಂತಿರೋ, ಏನು ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅಂತ ನೀವು ಏನು ಹೇಳ್ತಿರೋ ಅದೇ ಕ್ವಶನ್ಸ್ ಯೂಶಲಿ ಈ 3 ಸೆಕ್ಷನ್ಸಲ್ಲೂ ಕೂಡ ಕೇಳ್ತಾರೆ. ನಿಮಗೆ ಸ್ವಲ್ಪ ಕಷ್ಟ ಆದರೆ, ಡಿಫಿಕಲ್ಟಿ ಆದರೆ ಹಾಟ್ಸ್ ಲೆವೆಲ್ ಕ್ವಶನ್ಸ್ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಹಾಟ್ಸ್ ಅಂತಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಕ್ವಶನ್ಸ್ ಅಂತ. ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು, ಬಿಕಾಸ್ ಕಾನ್ಸೆಪ್ಟ್ ಇನ್ ಡೆಪ್ತ್ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಈ ಸೆಕ್ಷನಲ್ಲಿ. ಬಟ್ ಈ ಸೆಕ್ಷನಲ್ಲಿ ನೀವು ಕರೆಕ್ಟಾಗಿ ವರ್ಕೌಟ್ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ಈ ಸೆಕ್ಷನ್ನು ಕೂಡ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಇದೇ ಬ್ಲೂ ಪ್ರಿಂಟನ್ನು ನಾನು ಡಿಕೋಡ್ ಮಾಡಿ ಒಂಥರ ಕ್ವಶನ್ ಪೇಪರ್ ಪ್ಯಾಟ್ರನ್ ಥರ ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ PUC ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ 2024 ಕೆಮಿಸ್ಟ್ರಿ ಕ್ವಶನ್ ಪೇಪರಲ್ಲಿ ಟೋಟಲ್ ನಿಮಗೆ 52 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 37 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. ಸೊ ದಟ್ ಯು ವಿಲ್ ಹ್ಯಾವ್ ಬಂಡಲ್ ಆಫ್ ಎಕ್ಸ್ಟ್ರಾ ಕ್ವಶನ್ಸ್. ಓಕೆ, ಕ್ವಶನ್ ಪೇಪರ್ ನಿಮಗೆ 115 ಮಾರ್ಕ್ಸ್ಗೆ ಪ್ರಿಪೇರ್ ಆಗುತ್ತೆ. ಅದರಲ್ಲಿ ನೀವು 70 ಮಾರ್ಕ್ಸ್ಗೆ ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. ಡ್ಯೂರೇಷನ್ ಬಂದುಬಿಟ್ಟು 3 hours 15 minutes ಇರುತ್ತೆ. ಕೆಮಿಸ್ಟ್ರಿ ಕ್ವಶನ್ ಪೇಪರಲ್ಲಿ ಟೋಟಲ್ 5 ಪಾರ್ಟ್ಸ್ ಇರುತ್ತೆ. ABCDE ಹೀಗೆ 5 ಪಾರ್ಟ್ಸ್ ಕೆಮಿಸ್ಟ್ರಿ ಕ್ವಶನ್ ಪೇಪರಲ್ಲಿ ಇರುತ್ತೆ. ಓಕೆ, ಪಾರ್ಟ್ ಎಯಲ್ಲಿ ಏನೇನಿರುತ್ತೆ ಅನ್ನೋದು ನೋಡೋದಾದರೆ, ಪಾರ್ಟ್ ಎಯಲ್ಲಿ ಫಸ್ಟ್ ಮೇನಲ್ಲಿ ನಿಮಗೆ MCQs ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇರುತ್ತೆ. ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ಕೆಳಗಡೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸೂಟಬಲ್ ಆಪ್ಷನನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಟೋಟಲ್ 15 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಸೊ ದಟ್ 15 into 1 15 ಮಾರ್ಕ್ಸ್ ಪಾರ್ಟ್ ಎ ಫಸ್ಟ್ ಮೇನಿಗೆ ಅಲೋಕೇಟ್ ಆಗಿರುತ್ತೆ. ಓಕೆ, ಪಾರ್ಟ್ ಎಯಲ್ಲಿ ಸೆಕೆಂಡ್ ಮೇನಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಒಂದೊಂದು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಒಂದೊಂದು ಮಾರ್ಕ್ ಇರುತ್ತೆ. 5 into 1 5 ಮಾರ್ಕ್ಸ್ ಪಾರ್ಟ್ ಎ ಸೆಕೆಂಡ್ ಮೇನ್ಗೆ ಅಲೋಕೇಟ್ ಆಗಿರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ನೀವೇನೇನು ಫಿಲಪ್ ಮಾಡಬೇಕು ಅದನ್ನು ಬ್ರಾಕೆಟಲ್ಲಿ ಮೇಲೆ ಆನ್ಸರ್ಸನ್ನು ಕೊಟ್ಟಿರ್ತಾರೆ. ಆನ್ಸರ್ಸನ್ನು ನೋಡಿ ನೀವು ಸ್ವಲ್ಪ ವರ್ಡ್ಸನ್ನು ಮ್ಯಾಚ್ ಮಾಡಿ ಕರೆಕ್ಟ್ ಆನ್ಸರನ್ನು ನೀವು ಬ್ಲ್ಯಾಂಕಲ್ಲಿ ಫಿಲಪ್ ಮಾಡೋರು ಇರ್ತೀರಾ ಅಷ್ಟೇ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಟ್ ಈಸ್ ಅ ವೆರಿ ಈಸಿಯೆಸ್ಟ್ ಪಾರ್ಟ್ ಇನ್ ದ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಓಕೆ, ಸೊ ಟೋಟಲ್ ಪಾರ್ಟ್ ಎಯಲ್ಲಿ ನಿಮಗೆ 20 ಕ್ವಶನ್ಸ್ ಇರುತ್ತೆ. 20 ಕ್ವಶನ್ಸ್ಗೆ 20 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಈ 20 ಕ್ವಶನ್ಸಲ್ಲಿ 10 ಕ್ವಶನ್ಸ್ ರಿಮೆಂಬರ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. 5 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. 2 ಕ್ವಶನ್ಸ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ 3 ಕ್ವಶನ್ಸ್ ಹಾಟ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ.
ಓಕೆ, ಇದರಲ್ಲಿ ನೋಡಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬಂದೋಗುತ್ತೆ. ಬಿಕಾಸ್ ಆನ್ಸರ್ಸ್ ಏನೇ ನೀವು ಬರೀಬೇಕೋ ಅದನ್ನು ಮೇಲೆ ಕೊಟ್ಟಿರೋದ್ರಿಂದ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. MCQ ಸೆಕ್ಷನಲ್ಲಿ 3 ಕ್ವಶನ್ಸ್ ನಿಮಗೆ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಇನ್ನು ರಿಮೈನಿಂಗ್ 12 ಕ್ವಶನ್ಸನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಬಟ್ 3 ಕ್ವಶನ್ಸ್ ಮಾತ್ರ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್, ಸ್ವಲ್ಪ ಕಾನ್ಸೆಪ್ಟ್ ಇನ್ ಡೆಪ್ತಲ್ಲಿ ಕೇಳಿರ್ತಾರೆ, ಅದನ್ನು ನಿಮಗೆ ಅಟೆಂಡ್ ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ನೀವು ಪಾರ್ಟ್ ಎಲ್ಲಿ ಔಟ್ ಆಫ್ 20 ಆರಾಮಾಗಿ ನೀವು 17 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇನ್ನೂ 3 ಮಾರ್ಕ್ಸ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಕೇಳೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ, ಕ್ವಶನ್ಸು ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೂ ಕೂಡ 17 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ಗೂ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀವಿ, ಕಾನ್ಸೆಪ್ಟ್ ಇನ್ ಡೆಪ್ತ್ ನಾಲೆಜ್ ನಮಗೆ ಸ್ವಲ್ಪ ಇದೆ ಅಂತಂದರೆ ನೀವು ಈಸಿಯಾಗಿ ಆ ಥರ ಕ್ವಶನ್ಸನ್ನು ಕೂಡ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಪಾರ್ಟ್ ಎಲ್ಲಿ ನೀವು ಈಸಿಯಾಗಿ ನಿಮಗೆ 17 ಮಾರ್ಕ್ಸ್ ಬಂದೋಗುತ್ತೆ. ನೆಕ್ಸ್ಟ್ ಬನ್ನಿ ಪಾರ್ಟ್ ಬಿ. ಪಾರ್ಟ್ ಬಿಗೆ ಹೋಗೋಕ್ಕೂ ಮುಂಚೆ ನಾನೊಂದು ಮಾತು ಹೇಳ್ಬಿಡ್ತೀನಿ. ಏನು ಅಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಚಾಪ್ಟರ್ ನೇಮನ್ನು ಶಾರ್ಟಾಗಿ ಹೇಳ್ತೀನಿ, ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಪಾರ್ಟ್ ಬಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ ನಿಮಗೆ 9 ಕ್ವಶನ್ಸನ್ನು ಕೇಳ್ತಾರೆ. ಈ 9 ಕ್ವಶನ್ಸಲ್ಲಿ ನೀವು 5 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರಿರ್ತೀರ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ 5 × 2 10 ಮಾರ್ಕ್ಸ್ ಪಾರ್ಟ್ ಬಿಗೆ ಅಲೋಕೇಟ್ ಆಗಿರುತ್ತೆ. ಯಾವ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ಈಕ್ವಿಲಿಬ್ರಿಯಮಿಂದ ಕೇಳ್ತಾರೆ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸ್, ಹೈಡ್ರೋಕಾರ್ಬನ್ಸ್, ಕೆಮಿಕಲ್ ಬಾಂಡಿಂಗ್, ರೆಡಾಕ್ಸ್ ರಿಯಾಕ್ಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸ್, ಥರ್ಮೋಡೈನಮಿಕ್ಸ್, ಕೆಮಿಕಲ್ ಬಾಂಡಿಂಗ್, ಇದೆಲ್ಲ ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅರೇಸ್ ಆಗುತ್ತೆ. ಚಾಪ್ಟರ್ ಮುಂದೆ ನಾನು R ಅಂತ ಇಂಡಿಕೇಟ್ ಮಾಡಿದ್ದೀನಿ, ಅಂತಂದರೆ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಅಂತ, U ಅಂತಂದರೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಅಂತ, A ಅಂದರೆ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಅಂತ. ಇದರಲ್ಲಿ ಟೋಟಲ್ 4 ಕ್ವಶನ್ಸ್ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, 3 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಆ್ಯಂಡ್ 2 ಕ್ವಶನ್ಸ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ನೀವು ಏನು ಎಕ್ಸ್ಪೆಕ್ಟೆಡ್, ರಿಪೀಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಿರೋ ಅದೇ ಕ್ವಶನ್ಸನ್ನು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ. ಆರಾಮಾಗಿ ಈ ಸೆಕ್ಷನಲ್ಲೂ ಕೂಡ ನೀವು 10 ಔಟ್ ಆಫ್ 10 ಅನ್ನು ಸ್ಕೋರ್ ಮಾಡ್ಬೋದು. ಓಕೆ, ತುಂಬ ಈಸಿಯಾಗಿರುತ್ತೆ. ಬಿಕಾಸ್ ಇದರಲ್ಲಿ ಯಾವುದೇ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಕೇಳಲ್ಲ, ಎಲ್ಲ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸೇ ಕೇಳೋದ್ರಿಂದ ಆರಾಮಾಗಿ ನೀವು ಈ ಸೆಕ್ಷನಲ್ಲಿ 10 ಔಟ್ ಆಫ್ 10 ಅನ್ನು ಸ್ಕೋರ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸು ಕೂಡ ತುಂಬಾ ಇರುತ್ತೆ. 9 ಕ್ವಶನ್ಸಲ್ಲಿ 5 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಓಕೆ, ಎಕ್ಸ್ಟ್ರಾ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಆರಾಮಾಗಿ ನೀವು ಇಲ್ಲಿ 10 ಔಟ್ ಆಫ್ 10 ಅನ್ನು ಸ್ಕೋರ್ ಮಾಡ್ತೀರಾ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಫಿಕ್ಸ್ಡ್ ಕ್ವಶನ್ಸ್ ಯಾವ್ದು, ಓಕೆ, ಇದೆಲ್ಲ ಕ್ವಶನ್ಸ್ ಯಾವುದಿದು ಕೆಮಿಸ್ಟ್ರಿಯಲ್ಲಿ ಅಂತ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ವಿತ್ ಅವರ್ ಚಾನಲ್. ಓಕೆ, ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ನೆಕ್ಸ್ಟ್ ಪಾರ್ಟ್ ದಟ್ ಈಸ್ ಪಾರ್ಟ್ ಸಿ. ಪಾರ್ಟ್ ಸಿಯಲ್ಲಿ ನೋಡಿ, ಪಾರ್ಟ್ ಸಿಯಲ್ಲಿ ನಿಮಗೆ 4th ಮೇನ್ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಕ್ವಶನ್ಸನ್ನು ಕೇಳಬೇಕು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸಿಂದನೇ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಪಾರ್ಟ್ ಸಿಯಲ್ಲಿ ನಿಮಗೆ 4th ಮೇನಲ್ಲಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಒಂದೊಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 3 × 3 9 ಮಾರ್ಕ್ಸ್ ಪಾರ್ಟ್ ಸಿ 4th ಮೇನ್ಗೆ ಅಲೋಕೇಟ್ ಆಗಿರುತ್ತೆ. ಯಾವ್ಯಾವ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಕೆಮಿಕಲ್ ಬಾಂಡಿಂಗ್, ರೆಡಾಕ್ಸ್ ರಿಯಾಕ್ಷನ್, ಅಗೇನ್ ಕೆಮಿಕಲ್ ಬಾಂಡಿಂಗ್. ಇದರಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಕೆಮಿಕಲ್ ಬಾಂಡಿಂಗಿಂದನೇ 3 ಕ್ವಶನ್ಸ್ ಅರೈಸ್ ಆಗುತ್ತೆ. ಓಕೆ, ಇದರಲ್ಲಿ 2 ಕ್ವಶನ್ಸ್ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, 2 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, 1 ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅಗೇನ್ ಇದರಲ್ಲೂ ಕೂಡ ರಿಪೀಟೆಡ್, ಎಕ್ಸ್ಪೆಕ್ಟೆಡ್, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀವು ಏನು ಹೇಳ್ತಿರೋ ಅದೇ ಕ್ವಶನ್ಸ್ ಈ ಸೆಕ್ಷನಲ್ಲೂ ಕೂಡ ಕೇಳ್ತಾರೆ. ಇದರಲ್ಲಿ ಯಾವುದೇ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರೋದಿಲ್ಲ. ಪಾರ್ಟ್ ಸಿ 4th ಮೇನಲ್ಲೂ ಕೂಡ ಕೇಳ್ತಕ್ಕಂಥ ಕ್ವಶನ್ಸ್ ಈಸಿಯಾಗೇ ಇರುತ್ತೆ. ಸೊ ದಟ್ ನೀವು ಇಲ್ಲೂ ಕೂಡ 9 ಔಟ್ ಆಫ್ 9 ಅನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು ವಿತೌಟ್ ಎನಿ ಡೌಟ್. ನೀವು ಕೆಮಿಕಲ್ ಬಾಂಡಿಂಗ್ ಒಂದನೇ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡ್ತು ಅಂತಂದರೆ ಕೆಮಿಕಲ್ ಬಾಂಡಿಂಗಲ್ಲೇ ನಿಮಗೆ 3 ಕ್ವಶನ್ಸ್ ಅರೈಸ್ ಆಗುತ್ತೆ. 3 ಕ್ವಶನ್ಸ್ ಇದರಲ್ಲೇ ನೀವು ಪರ್ಫೆಕ್ಟಾಗಿ ಅಟೆಂಡ್ ಮಾಡ್ತು ಅಂತಂದರೆ 9 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇಲ್ಲಿ ಬಂದು ಹೋಗ್ಬಿಡುತ್ತೆ. ನೆಕ್ಸ್ಟ್ ಬನ್ನಿ ಪಾರ್ಟ್ ಸಿಯಲ್ಲಿ 5th ಮೇನ್ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ದ ಫಿಸಿಕಲ್ ಕೆಮಿಸ್ಟ್ರಿ. ಅಗೇನ್ ಈ ಮೇನಲ್ಲಿ ನಿಮಗೆ 6 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. ಒಂದೊಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ದಟ್ 3 × 3 9 ಮಾರ್ಕ್ಸ್ ಪಾರ್ಟ್ ಸಿ 5th ಮೇನ್ಗೆ ಅಲೋಕೇಟ್ ಆಗಿರುತ್ತೆ. ಯಾವ್ಯಾವ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ಆಬ್ವಿಯಸ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಿಂದನೇ ಕೇಳಬೇಕು. ಸ್ಟ್ರಕ್ಚರ್ ಆಫ್ ಆಟಮಿಂದ ಕೇಳ್ತಾರೆ, ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಮ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, ಸ್ಟ್ರಕ್ಚರ್ ಆಫ್ ಆಟಮ್, ಈಕ್ವಿಲಿಬ್ರಿಯಮ್, ಈ ಚಾಪ್ಟರ್ಸಿಂದ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ.
ರಿಮೆಂಬರ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ 3 ಕ್ವಶನ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ 3 ಕ್ವಶನ್ಸ್ ಇರುತ್ತೆ. ಈ ಸೆಕ್ಷನಲ್ಲೂ ಕೂಡ ನೀವು ಆರಾಮಾಗೆ 9 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ವೈ? ಬಿಕಾಸ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಈಕ್ವಿಲಿಬ್ರಿಯಮ್ ಈ ಚಾಪ್ಟರಿಂದ ನಿಮಗೆ 2 ಕ್ವಶನ್ಸ್ ಅರೈಸ್ ಆಗುತ್ತೆ. ಸ್ಟ್ರಕ್ಚರ್ ಆಫ್ ಆಟಮ್ ಈ ಚಾಪ್ಟರ್ನಿಂದ ನಿಮಗೆ 2 ಕ್ವಶನ್ಸ್ ಅರೈಸ್ ಆಗುತ್ತೆ. ಈ 2 ಚಾಪ್ಟರ್ಸನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ಆರಾಮಾಗಿ 3 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು ವಿತೌಟ್ ಎನಿ ಡೌಟ್. ಆ್ಯಂಡ್ ಏನು ಎಕ್ಸ್ಪೆಕ್ಟೆಡ್, ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಅಂತ ಏನು ಹೇಳ್ತಿರೋ ಅದೇ ಕ್ವಶನ್ಸ್ ಈ ಸೆಕ್ಷನಲ್ಲೂ ಕೂಡ ಕೇಳ್ತಾರೆ. ಸೊ ದಟ್ ಈ ಸೆಕ್ಷನ್ ಕೂಡ ನಿಮಗೆ ಈಸಿ ಆಗಿರುತ್ತೆ, ಯಾವುದೇ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರಲ್ಲ. ಸೊ ದಟ್ ಇದರಲ್ಲೂ ಕೂಡ ನೀವು 9 ಔಟ್ ಆಫ್ 9 ಅನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬನ್ನಿ ಪಾರ್ಟ್ ಡಿ. ಪಾರ್ಟ್ ಡಿ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಟೋಟಲ್ ನಿಮಗೆ 4 ಕ್ವಶನ್ಸ್ ಇರುತ್ತೆ. 4 ಕ್ವಶನ್ಸಲ್ಲಿ ನೀವು 2 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸನ್ನು ಅಲೋಕೇಟ್ ಮಾಡಿರ್ತಾರೆ. ಸೊ ದಟ್ 2 × 5 10 ಮಾರ್ಕ್ಸ್ ಪಾರ್ಟ್ ಡಿಗೆ ಅಲೋಕೇಟ್ ಆಗಿರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದನೇ ನಿಮಗೆ ಕ್ವಶನ್ಸು ಪಾರ್ಟ್ ಡಿಯಲ್ಲಿ ಅರೈಸ್ ಆಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸ್, ಹೈಡ್ರೋಕಾರ್ಬನ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸ್, ಈ 2 ಚಾಪ್ಟರ್ಸಿಂದ 4 ಕ್ವಶನ್ಸ್ ಅರೈಸ್ ಆಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸಿಂದ 2 ಕ್ವಶನ್ಸ್ ಕೇಳ್ತಾರೆ, ಹೈಡ್ರೋಕಾರ್ಬನ್ಸಿಂದ 2 ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ನೋಡಿ ನಿಮಗೆ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೇಳ್ತಾರೆ. 3+2 ಫಾರ್ಮೆಟ್ ಅಲ್ಲಾದರೂ ಕೇಳ್ಬೋದು, 4+1 ಫಾರ್ಮೆಟ್ ಅಲ್ಲಾದರೂ ಕೇಳ್ಬೋದು, 2+2+1 ಫಾರ್ಮೆಟ್ ಅಲ್ಲಾದರೂ ಕೇಳ್ಬೋದು. ಅದು ಅವರಿಷ್ಟ. ಓಕೆ, ಅವ್ರು ಯಾವ ಫಾರ್ಮೆಟಲ್ಲಿ ಬೇಕಿದ್ರು ಕೇಳ್ಬೋದು. ಬಟ್ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೇಳ್ತಾರೆ. ಸೇಮ್ ಚಾಪ್ಟರಿಂದನೇ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಓಕೆ, 2 ಕ್ವಶನ್ಸ್ ರಿಮೆಂಬರ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, 1 ಕ್ವಶನ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, ಅಗೇನ್ 1 ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರೋದಿಲ್ಲ. ಸೊ ದಟ್ ಈ ಪಾರ್ಟು ಕೂಡ ನಿಮಗೆ ಈಸಿ ಆಗುತ್ತೆ. ಆರಾಮಾಗಿ ನೀವು ಇಲ್ಲಿ 10 ಔಟ್ ಆಫ್ 10 ಅನ್ನು ಸ್ಕೋರ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಇದರಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದು ನಿಮಗೆ 2 ಚಾಪ್ಟರ್ಸ್ ಅಷ್ಟೇ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸ್ ಆ್ಯಂಡ್ ಹೈಡ್ರೋಕಾರ್ಬನ್ಸ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ನ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ಆರಾಮಾಗಿ ಇಲ್ಲಿ ನೀವು 2 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಬಿಕಾಸ್ ಒಂದೊಂದು ಚಾಪ್ಟರಿಂದ 2 ಕ್ವಶನ್ಸ್ ಅರೈಸ್ ಆಗುತ್ತೆ. ಒಂದೊಂದು ಚಾಪ್ಟರಿಂದ 2 ಕ್ವಶನ್ಸ್ ಅರೈಸ್ ಆಗುತ್ತೆ. ಹೈಡ್ರೋಕಾರ್ಬನ್ಸಿಂದ 2 ಕ್ವಶನ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 2 ಕ್ವಶನ್ಸ್. ಹಾಗಾಗಿ ಒಂದು ಚಾಪ್ಟರಿಂದ 2 ಕ್ವಶನ್ಸ್ ಅರೈಸ್ ಆಗೋದ್ರಿಂದ ನೀವು ಯಾವುದಾದ್ರೂ ಒಂದು ಚಾಪ್ಟರ್ನ 100% 5 ಮಾರ್ಕ್ಸ್ಗೆ ಪ್ರಿಪೇರ್ ಆಯಿತು ಅಂತಂದರೆ ಈ ಸೆಕ್ಷನಲ್ಲಿ ನೀವು ಆರಾಮಾಗಿ 10 ಔಟ್ ಆಫ್ 10 ಅನ್ನು ಸ್ಕೋರ್ ಮಾಡ್ಬೋದು. ಕ್ವಶನ್ಸ್ ಅಂತ ಡಿಫಿಕಲ್ಟಿ ಏನಿರಲ್ಲ, ಈಸಿ ಟು ಮಾಡ್ರೇಟ್ ಲೆವೆಲ್ ಕ್ವಶನ್ಸನ್ನು ಈ ಪಾರ್ಟಲ್ಲಿ ಕೇಳ್ತಾರೆ. ಓಕೆ, ಪಾರ್ಟ್ ಡಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರೋಣ ಪಾರ್ಟ್ ಇ. ಪಾರ್ಟ್ ಇ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ, ದಟ್ ಈಸ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್. ಓಕೆ, ಇದರಲ್ಲಿ ಟೋಟಲ್ 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸಲ್ಲಿ ನೀವು 4 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ಒಂದೊಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 4 × 3 12 ಮಾರ್ಕ್ಸ್ ಪಾರ್ಟ್ ಇಗೆ ಅಲೋಕೇಟ್ ಆಗಿರುತ್ತೆ. ಸಮ್ ಬೇಸಿಕ್ಸಿಂದ 2 ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ, ಥರ್ಮೋಡೈನಮಿಕ್ಸಿಂದ 2 ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ, ಸ್ಟ್ರಕ್ಚರ್ ಆಫ್ ಆಟಮಿಂದ 2 ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ, ಈಕ್ವಿಲಿಬ್ರಿಯಮಿಂದನೂ ಕೂಡ ನಿಮಗೆ 2 ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ. ಟೋಟಲ್ ಆಗಿ ಇಲ್ಲಿ ನೋಡೋದಾದರೆ 1 ಕ್ವಶನ್ ನಿಮಗೆ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, 1 ಕ್ವಶನ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, 1 ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, ಆ್ಯಂಡ್ 5 ಕ್ವಶನ್ಸ್ ನಿಮಗೆ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಎಸ್, ನಿಮಗೆ ಕಷ್ಟ ಆದರೆ ಪಾರ್ಟ್ ಇ ಅಲ್ಲಿ ನ್ಯೂಮ್ಯಾರಿಕಲ್ ಸೆಕ್ಷನ್ ಕಷ್ಟ ಆಗ್ಬೋದು. ಬಿಕಾಸ್ ಇದರಲ್ಲಿ ಹಾರ್ಸ್ ಲೆವೆಲ್ ಬೇಸ್ಡ್ ನ್ಯೂಮ್ಯಾರಿಕಲ್ಸನ್ನು ಕೇಳೋದ್ರಿಂದ. ಓಕೆ, ನಿಮ್ಗಿರ್ತಕ್ಕಂಥದ್ದು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಟೋಟಲ್ 4 ಚಾಪ್ಟರ್ಸ್. 4 ಚಾಪ್ಟರ್ಸಿಂದ ನಿಮಗೆ ಅಂತಂದರೆ ಒಂದೊಂದು ಚಾಪ್ಟರಿಂದ 2 ನ್ಯೂಮ್ಯಾರಿಕಲನ್ನು ಕೇಳ್ತಾರೆ. ಸೊ 4 ಚಾಪ್ಟರಿಂದ ನಿಮಗೆ 8 ನ್ಯೂಮ್ಯಾರಿಕಲನ್ನು ಕೇಳ್ತಾರೆ. ಸೊ 4 × 2 8 ನ್ಯೂಮ್ಯಾರಿಕಲ್ಸ್ ಆಯಿತು. ಈ 4 ಚಾಪ್ಟರ್ಸಲ್ಲಿ ನೀವು 100% 3 ಚಾಪ್ಟರ್ಸ್ದು ಮಾತ್ರ ನ್ಯೂಮ್ಯಾರಿಕಲ್ಸನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮಗೆ ಯಾವುದು ಈಸಿ ಆಗುತ್ತೋ ಆ 3 ಚಾಪ್ಟರ್ಸ್ದು ನೀವು 100% ನ್ಯೂಮ್ಯಾರಿಕಲನ್ನು ಪ್ರಾಕ್ಟೀಸ್ ಮಾಡ್ತು ಅಂತಂದರೆ ಸೊ 3 × 2 6 ನ್ಯೂಮ್ಯಾರಿಕಲ್ಸ್ ನೀವು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಚಾಪ್ಟರ್ಸಿಂದನೇ ಕೇಳ್ತಾರೆ. ಈ 6 ನ್ಯೂಮ್ಯಾರಿಕಲ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಜಸ್ಟ್ 4 ನ್ಯೂಮ್ಯಾರಿಕಲ್ಸನ್ನು ಮಾತ್ರ. ಒಂದು ನ್ಯೂಮ್ಯಾರಿಕಲ್ ಏನಾದರೂ ಕೈ ಕೊಡ್ತು ಅಂತಂದರೆ ಇನ್ನೊಂದು ಸೇಫರ್ ಝೋನ್ಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ನಿಮಗೆ ಈಸಿ ಆಗಿರ್ತಕ್ಕಂಥ ಯಾವುದಾದ್ರೂ 3 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲ್ಸನ್ನು 100% ಪ್ರಾಕ್ಟೀಸ್ ಮಾಡಿ. ಸೊ ದಟ್ ಅವರು ಯಾವುದೇ ರೀತಿ ಕ್ವಶನ್ಸನ್ನು ಕೇಳಿ ಆರಾಮಾಗೆ ಪಾರ್ಟ್ ಇ ಅಲ್ಲಿ ನೀವು 12 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ಈ ರೀತಿ ನೀವು ಪ್ಲ್ಯಾನನ್ನು ಮಾಡಿಕೊಂಡು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದೇ ಬ್ಲೂ ಪ್ರಿಂಟನ್ನು ಬ್ರೀಫಾಗಿ ನೋಡೋದಾದರೆ ಪಾರ್ಟ್ ಎ ಅಲ್ಲಿ ನಿಮಗೆ MCQ ಅಲ್ಲಿ 15 ಮಾರ್ಕ್ಸ್ ಇರುತ್ತೆ. ಅಗೇನ್ ಪಾರ್ಟ್ ಎ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ 10 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 9 ಮಾರ್ಕ್ಸ್ಗೆ ಇರುತ್ತೆ. ಅಗೇನ್ 3 ಮಾರ್ಕ್ಸ್ ಕ್ವಶನ್ಸ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ 9 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್
ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 10 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಇ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್, ದಟ್ ಈಸ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ 12 ಮಾರ್ಕ್ಸ್ಗೆ ಇರುತ್ತೆ. ನಿಮಗೆ ಸ್ವಲ್ಪ ಟಫ್ ಅನಿಸಿದ್ರೆ MCQ ಸೆಕ್ಷನ್ ಟಫ್ ಅನಿಸ್ಬೋದು, ಅದು ಬಿಟ್ಟರೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಟಫ್ ಅನಿಸ್ಬೋದು. ಬಿಕಾಸ್ ಇದೇ ಸೆಕ್ಷನ್ಸಿಂದ ನಿಮಗೆ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಕೇಳೋದ್ರಿಂದ. ಬಟ್ ನೀವು ಇದನ್ನು 100% ಚೆನ್ನಾಗಿ ವರ್ಕೌಟ್ ಮಾಡ್ತು ಅಂತಂದರೆ ಆರಾಮಾಗಿ ನೀವು MCQ ಸೆಕ್ಷನ್ ಆ್ಯಂಡ್ ನ್ಯೂಮ್ಯಾರಿಕಲ್ ಸೆಕ್ಷನಲ್ಲೂ ಕೂಡ ಔಟನ್ನು ಸ್ಕೋರ್ ಮಾಡ್ಬೋದು. MCQ ಸೆಕ್ಷನಲ್ಲಿ ನಿಮಗೆ 3 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೂ 12 ಮಾರ್ಕ್ಸ್ ಬರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ 5 ಮಾರ್ಕ್ಸ್, 2 ಮಾರ್ಕ್ಸ್ ಕ್ವಶನ್ಸಲ್ಲಿ 10 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸಲ್ಲಿ 9 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸಲ್ಲಿ 9 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸಲ್ಲಿ 10 ಮಾರ್ಕ್ಸ್, ಅಗೇನ್ 3 ಮಾರ್ಕ್ಸ್ ಕ್ವಶನ್ಸ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸಲ್ಲಿ 12 ಮಾರ್ಕ್ಸ್. ಇದೆಲ್ಲದು ಕೌಂಟ್ ಮಾಡಿದರೆ ಟೋಟಲ್ ನಿಮಗೆ 67 ಮಾರ್ಕ್ಸ್ ಆಗುತ್ತೆ ಔಟ್ ಆಫ್ 70. ಓಕೆ, ಔಟ್ ಆಫ್ 70 ಆರಾಮಾಗಿ ನೀವು 65+ ಸ್ಕೋರ್ ಮಾಡ್ಬೋದು ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು. ಇದರಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು MCQ ಸೆಕ್ಷನ್ ಬಿಟ್ಟರೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಸೆಕ್ಷನಲ್ಲಿ ನೀವು 100% ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ನಿಮಗೆ 65+ ಸ್ಕೋರ್ ಮಾಡಬೇಕು ಅಂತ ಇದ್ದರೆ. ಓಕೆ, ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಾನು ಹೇಳ್ದಂಗೆ ನಿಮಗೆ ಈಸಿ ಆಗಿರ್ತಕ್ಕಂಥ ಯಾವುದಾದ್ರೂ 3 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿ. ಅದು ಬಿಟ್ಟರೆ ಮಧ್ಯದಲ್ಲಿ ಇನ್ನೇನೇನು ಸೆಕ್ಷನ್ಸ್ ಬರುತ್ತೋ ಇದೆಲ್ಲ ಪಾರ್ಟು ಕೂಡ ನಿಮಗೆ ಈಸಿ ಟು ಮಾಡ್ರೇಟ್ ಲೆವೆಲ್ ಬೇಸ್ಡ್ ಕ್ವಶನ್ಸೇ ಇರುತ್ತೆ. ಸೊ ಈಸಿಯಾಗೇ ಇರುತ್ತೆ, ಆರಾಮಾಗಿ ಅಟೆಂಡ್ ಮಾಡ್ಬೋದು. ಫಿಕ್ಸ್ಡ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅಂತ ನೀವು ಏನು ಹೇಳ್ತೀರೋ ಮೋಸ್ಟ್ ಪ್ರಾಬಬ್ಲಿ ಅದೇ ಕ್ವಶನ್ಸ್ ಈ ಸೆಕ್ಷನಲ್ಲಿ ನಿಮಗೆ ರಿಪೀಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಎಸ್, ಹಾಗಾದರೆ ರಿಪೀಟೆಡ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಯಾವುದಿದು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಅಂತ ನೋಡೋದು ಅದಕ್ಕೆ ಸಪ್ರೇಟ್ ನಾನು ವಿಡಿಯೋಸ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಮ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ರಿಲೇಟೆಡ್ ವೀಡಿಯೋಸ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸ್ಟೇ ಕನೆಕ್ಟೆಡ್ ಟು ಅವರ್ ಚಾನಲ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.